ಎಷ್ಟು ವರ್ಷ ಆಯ್ತಣ್ಣ ಇಲ್ಲಿ ಆಟೋ ಓಡಿಸೋದು? 8-10 ವರ್ಷದಿಂದ ಆಟೋ ಓಡಿಸ್ತಿದ್ದೀವಿ ಅಣ್ಣ ಮೈಸೂರಲ್ಲಿ. ಮೈಸೂರು ಸಿಟಿ ಅವರೇ ನಾವು. ಮೈಸೂರಲ್ಲಿ ಆಟೋ ಓಡಿಸ್ತೀವಿ. ಹೌದಾ? ಬೈಕ್ ಅಂತೇಳಿ ಇಲ್ಲಿ ಏನು ಕಾಣಿಸ್ತದೆ ಬ್ಯಾನರು, ಅದೇ ಒಂದು ಆ್ಯಪ್ ನೇಮು. ಸೊ ನೀವು ಅದು ಡೌನ್ಲೋಡ್ ಮಾಡಿಕೊಂಡು ಬುಕ್ ಮಾಡ್ಬೋದು ಮೈಸೂರು ಅಥವಾ ಬೆಂಗಳೂರು. ಇದು ಒಂಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲಿ ಅಲ್ಲೆಲ್ಲ ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಈ ಕಡೆ ಕಳಿಸ್ಯಾರ. ಅಲ್ಲಿ ಆಲ್ರೆಡಿ ನಮ್ಮ ಗಾಡಿ ಬಿಡಲಿಲ್ಲ ಆ ಕಡೆ ಒಳಗೆ. ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನೀವೆಲ್ಲರಿಗೂ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ ಮೈಸೂರಿನ ಇದ್ದೀವಿ. ಇದು ಅನ್ಪ್ಲ್ಯಾನ್ಡ್ ಪ್ಲ್ಯಾನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಸುಮ್ಮನೆ ಹಾಗೆ ತಿರುಗಾಡಮಂತೇಳಿ ಬಂದೆವು. ಸೊ ಈಗ ಮೈಸೂರಿನಾಗ ಜಗನ್ಮೋಹನ್ ಪ್ಯಾಲೇಸ್ ಕಡೆ ಹೊಂಟೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬೈಕ್ ರೆಂಟಲ್ಸ್ ಆನ್ ಬೈಕ್ಸ್ ಅಂತೇಳಿ. ಸೊ ಅಲ್ಲಿ ಬೈಕ್ ಬುಕ್ ಮಾಡೀನಿ. ಸೊ ಅಲ್ಲಿ ಬೈಕ್ ತೊಗೊಂಡು ಮತ್ತೆ ವಾಪಸ್ ರೂಮಿಗೆ ಬಂದು ನಾನು ನಮ್ಮ ಮನೆಯವ್ರು ಇಬ್ಬರು ಬಂದೀವಿ. ಸೊ ಹಂಗಾಗಿ ಒಂದು ಸ್ವಲ್ಪ ಮೈಸೂರು ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ. ಒಂದಿನದಾಗ ಆಗಲ್ಲ ಅನ್ನಿಸ್ತದೆ, ಆದ್ರೂ ಎಷ್ಟು ಆಗ್ತದೆ ಅಷ್ಟು ನೋಡ್ಕೊಂಡು ಹೋಗ್ತೀವಿ ಇಲ್ಲಿಂದ. ಸೊ ಈಗ ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಹೋಗಿ ಅಲ್ಲಿ ಆನ್ ಬೈಕ್ಸ್ ಅವ್ರದ್ದು ಬೈಕ್ ಯಾವ ರೀತಿ ಇರ್ತದೆ ಏನಿರ್ತದೆ ಎಲ್ಲ ನೋಡ್ಕೊಂಡ್ರಿ. ಸೊ ನಾವು ನೈಟ್ 9 ಆಗಿತ್ತು ಇಲ್ಲಿ ಮೈಸೂರಿಗೆ ಬಂದಾಗ. ಸೊ ರೂಮ್ ಅದು ಮಾಡಿ ನೈಟ್ ಇದ್ದೆವು. ಬಟ್ ಬರೋದು ಯಾವುದೂ ವ್ಲಾಗ್ ಮಾಡಲಿಲ್ಲ. ಇರಲಿ ಮೈಸೂರಿಗೆ ಹೋಗಿ ಮಾಡಮ್ ಒಂದೇ ಸರಿ ಅಂತೇಳಿ. ಸೊ ಈಗ ಬಂದೀವಿ. ಅಲ್ಲಿ ಹೋಗಿ ಮತ್ತು ನಿಮ್ಗೆ ಆ ಬೈಕ್ ಏನೇನು ಪ್ರೊಸೆಸ್ ಅದ ಏನೇನಿಲ್ಲ ಎಲ್ಲ ವಿಡಿಯೋ ಹಾಕಿರ್ತೀನಿ. ಹೆಂಗೆ ಬುಕ್ ಮಾಡ್ಬೇಕು ಮೈಸೂರಿನಾಗಲಿ ಬೆಂಗಳೂರಾಗಲಿ ಎರಡು ಸೈಡ್ ಅವು ಇದು ಆನ್ ಬೈಕ್ಸ್ ಅಂತೇಳಿ. ಸೊ ಅಲ್ಲಿ ಹೋಗಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಆನ್ ಬೈಕ್ಸ್ ಅವರು ನನಗೆ ಯಾವುದಿದು ಜಗನ್ಮೋಹನ್ ಪ್ಯಾಲೇಸ್ ಇಲ್ಲೇ ಅದ. ಜಗನ್ಮೋಹನ್ ಪ್ಯಾಲೇಸಿಗೆ ಬಂದಿದ್ದೆ, ಇಲ್ಲೇ ಅದಂತ ಹೇಳಿದರು. ಬಟ್ ಅಲ್ಲಿತ್ತಂತ ಅಲ್ಲಿತ್ತಂತ. ಬಟ್ ಇವರು ಲೊಕೇಶನ್ದಾಗ ಅಪ್ಡೇಟ್ ಮಾಡಿಲ್ಲ. ಸೊ ವಾಟ್ಸಪ್ನಾಗ ಮತ್ತು ಲೊಕೇಶನ್ ಹಾಕಿದ್ರು. ಮತ್ತು ಆಫೀಸ್ ಹೊಂಟೀನಿ ಈಗ. ನೋಡೋರು ಈಗ ಇದ್ದಿದ್ದು ಆನ್ ಬೈಕ್ಸ್ ಅವರು ಪ್ಲೀಸ್ ದಯವಿಟ್ಟು ಲೊಕೇಶನ್ ನೀವು ಅಪ್ಡೇಟ್ ಮಾಡಿರಿ ಆ್ಯಪ್ನಾಗ. ಯಾಕಂತಂದ್ರೆ ಇದರಿಂದ ನಾವು ಹೊರಗಡೆಯಿಂದ ಬರೋರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಹಂಗಾಗಿ ಇದು ಸಿಟಿ ಬಸ್ ಸ್ಟ್ಯಾಂಡ್. ಸೊ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್. ಹೌದೌದು, ಈ ಥರ ನೋಡ್ರಿ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್. ಒಳಗಂತೂ ಹೋಗಿಲ್ಲ. ಬಟ್ ಇದೇ ಸರ್ಕಲ್ಗೆ ಈಗ 2 ಟೈಮ್ಸ್ ಈಗ ನಮ್ಮ ಮತ್ತೆ ಆ ಕಡೆಯಿಂದ ಬಂದೀನಿ, ಈಗ ಮತ್ತೆ ಆ ಕಡೆ ಹೊಂಟೀನಿ. ಇದು ಯಾವುದಿದು? KR ಸರ್ಕಲ್ ಅಲ್ಲ? ಇದು ಎರಡಿದೆಯಾ ಸರ್ ಇಲ್ಲಿ? ಇದು ಫಸ್ಟಾ? KR ಸರ್ಕಲ್ ನೋಡ್ರಿ. ಅದೇ ಕೃಷ್ಣರಾಜ ಒಡೆಯರ್ ಸ್ಟ್ಯಾಚು. ಸೊ ಇದೇ ಥರ ಇನ್ನೊಂದು ಬೇರೆ ಕಡೆನೂ ಮಾಡಿರಂತ. ಬಟ್ ಫಸ್ಟ್ ಇದೆ ಇಲ್ಲಿ ಇನ್ನೊಂದು ಎಲ್ಲಿ ಮಾಡ್ಯಾರ ಸರ್? ಪ್ಯಾಲೇಸ್ ಸರ್ಕಲ್ ಹತ್ರ. ಸೊ ಇಲ್ಲೇನು ಕಾಣಿಸ್ತದ ಇದು ಈಗ ಹೊಸದಾಗಿ ಮಾಡಿರೋದು. ಇದು ಎಷ್ಟು ವರ್ಷ ಆಯಿತು ಸರ್ ಮಾಡಿ? ಎರಡು ಒಟ್ಟಿಗೆ ಮಾಡಿರೋದಾ? ಇದೆ ಅಲ್ಲ ಅರಮನೆ. ಇದು ಕ್ಲಾಕ್ ಟವರ್ ಅಂತ. ಸೊ ಬೈಕ್ ಮೇಲೆ ಎಕ್ಸ್ಪ್ಲೋರ್ ಮಾಡಮ್ರಿ ಈಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಬೈಕ್ ಸಿಗೋ ತನಕ ಅಷ್ಟೇ. ಆಟೋದಲ್ಲೆಲ್ಲ ಹೋಗಲ್ಲ ನೀವು ಯೂಟ್ಯೂಬ್ ಶೂಟ್ ಮಾಡೋಕ್ಕೆ? ಇಲ್ಲ, ನಾವು ಮೇನಾಗಿ ಬಂದಿರೋದೇ ಬೈಕಲ್ಲಿ ಮಾಡೋಕ್ಕೆ. ಥ್ಯಾಂಕ್ ಯು ಬ್ರದರ್. ಹಂಗೆ ನೀವು ನಮ್ದು ಏನಂತಾರೆ ಪ್ಲೇಸ್ಗಳ ಬಗ್ಗೆ ಹೇಳ್ಕೊಂಡು ಬಂದ್ರಿ. ಎಷ್ಟು ವರ್ಷ ಆಯ್ತಣ್ಣ ಇಲ್ಲಿ ಆಟೋ ಓಡಿಸೋದು? 8-10 ವರ್ಷದಿಂದ ಆಟೋ ಓಡಿಸ್ತಿದ್ದೀವಿ ಅಣ್ಣ ಮೈಸೂರಲ್ಲಿ. ಮೈಸೂರು ಸಿಟಿ ಅವರೇ ನಾವು. ಮೈಸೂರಲ್ಲಿ ಆಟೋ ಓಡಿಸ್ತೀವಿ. ಹೌದಾ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಇದೆ ಸರ್. ಇದು ನಾವೆಲ್ಲ ರೈಡ್ ಮಾಡ್ತೀವಿ ಬೈಕ್ ಮೇಲೆ ಜಾಸ್ತಿ. ಕ್ಯಾಂಪಿಂಗ್ ಅದೆಲ್ಲ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಅಣ್ಣ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಬನ್ನಿ ಮೈಸೂರಿಗೆ ಬಂದರೆ ಓಕೆ. ಸೊ ಅಣ್ಣವ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಮೈಸೂರಿನಾಗ. ಸೊ ಇದೆ ನೋಡ್ರಿ ಆನ್ ಬೈಕ್ಸು. ಅದಾರ ಬೈಕ್ ಬುಕ್ ಮಾಡಿದ್ವಿ. ಅಲ್ಲ ನಾವೀಗ ಎಲ್ಲಿಂದ ಅಂದರೆ ಸ್ಟೇಷನಿಂದ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲೇ 110 ರೂಪಾಯಿ ಆಯಿತು ನಮ್ಮದು. ಡ್ರೈವಿಂಗ್ ಲೈಸೆನ್ಸ್ ಲೈಸೆನ್ಸ್ ಬೇಕಾ ಸರ್? ಸೊ ಇಲ್ಲಿ DL ಬೇಕಂತ, ಒರಿಜಿನಲ್ DL. ಸೊ ನಾವು ರೂಮ್ನಾಗ ಇಟ್ಟು ಬಂದೀನಿ. 1000 ಡಿಪಾಸಿಟ್ ಮಾಡಿ ಆಮೇಲೆ DL ತಂದು 1000 ರೂಪೀಸ್ ತೊಗೊಂಡವ್ರಿ ಅಂತ ಹೇಳ್ತಾರೆ. ಸೊ ಈಗ ನಾವು ಬುಕ್ ಮಾಡಿರೋದು ಇಲ್ಲೇ ನೋಡ್ರಿ ಬೈ. ಒಂದು ಸ್ವಲ್ಪ ಕಂಡೀಷನ್ ಗಾಡಿ ಕೊಡ್ರಿ ನನಗೆ. ಹೌದಾ? ಅಲ್ಲ ಚೆನ್ನಾಗಿರೋದು ಕೊಡಿ ನನಗೆ ಕಂಡೀಷನ್. ಸಂಜೆನೇ ರಿಟರ್ನ್. ಸರಿ. ಸೊ ಈಗ ಏನಾದರೂ ನಮ್ಗೆ ಓದಲ್ಲಿ ಪ್ರಾಬ್ಲಮ್ ಆದರೆ ಕಾಲ್ ಮಾಡಿ. ಈ ನಂಬರ್ ಕೊಡೋದು.
ಈ ನಂಬರ್ ಅಲ್ಲ ಈ ನಂಬರ್ ಪ್ರಾಬ್ಲಮ್ ಆಗಲ್ಲ. ಸಿಟಿ ಲಿಮಿಟ್ಸ್ ಮಾತ್ರ ಸರ್. ಹಾಂ ಸಿಟಿ ಲಿಮಿಟ್ಸ್. ನಾನೇನೂ ಇಲ್ಲ, ಇಲ್ಲಿ ಬೆಟ್ಟಕ್ಕೆ ಹೋಗಿ ಬರ್ಬೇಕು. ಸೊ ಇಡಿಯೋ ಒಂದು ಟ್ರಯಲ್ ಮಾಡಿ ನೋಡ್ತೀನಿ. ಬ್ರೇಕ್ ಅದೆಲ್ಲ ಓಕೆ ಅನಿಸುತ್ತಪ್ಪ ಅಂತಂದ್ರೆ ಇದೇ ತೊಗೊಂಡು ಹೋಗ್ತೀನಿ, ಇಲ್ಲಾಂದರೆ ಅದು ಆ್ಯಕ್ಟಿವ್ ತೊಗೊಂಡು ಹೋಗ್ತೀನಿ. ಸೊ ಎರಡರಲ್ಲಿ ಒಂದು ಕೀಲಿದೆ ಇದು. ಸೊ ನಿಮ್ಗೆ ಯಾರಿಗಾರ ಆನ್ ಬೈಕ್ಸ್ನಾಗ ಬುಕ್ ಮಾಡ್ಬೇಕಾಗಿತ್ತಂದ್ರೆ ಆ್ಯಪ್ನಾಗ ಮಾಡ್ಕೋರಿ. ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತಂದ್ರೆ ಈ ನಂಬರ್ಗೆ ಮಾಡಿರಿ. ಸೊ ಇದು ಸ್ಟಾರ್ಟಿಂಗ್ಗೆ ಕೈ ಕೊಟ್ಟಿತು, ಹಂಗಾಗಿ ಇದು ನೋಡ್ಲತ್ತೀನಿ ಈಗ. ಸೊ ಇದ್ರಾಗ ಬ್ರದರ್ ಇದು ಹಿಂಗೆ ಇದೆಯಾ? ಇಲ್ಲೆಲ್ಲ ಹೋಗೋದು ಸ್ವಲ್ಪ, ಆಮೇಲೆ ಒಂಚೂರು ಅದೇ ಎಲ್ಲ ಒಂದು ವಿಡಿಯೋ ಇರಲಿ ಅಂತ ನಮ್ಮ ಪ್ರೂಫ್ಗೆ ವಾಪಸ್ ಕೊಡುವಾಗ ಮತ್ತೆ ಇಲ್ಲೆಲ್ಲ ಒಂದು ಸ್ವಲ್ಪ ಇದಾವೆ. ಯೂಟ್ಯೂಬ್ ಇದೆ ಬ್ರೋ. ಸೊ ನೋಡಿ ಈ ಟೈಪ್ ಅದ. ಡೋಮ್ನು ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಅದ. ಇದೊಂದು ಟ್ರಯಲ್ ನೋಡ್ತೀನಿ, ಅದಂತೂ ಸೆಲ್ಫೇ ಹೇಳಲ್ಲ ಅದ, ಬಂದುಬೀಳತ್ತ ಗಾಡಿದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಭಾಷೆ ಅರ್ಥ ಆಗುತ್ತೋ ಇಲ್ಲೋ ನಿಮಗೆ, ನಾವು ಕಲಬುರ್ಗಿ ಅವರು. SDR _ ಹಾಕಿ ಒಂದು ಇಲ್ಲ ಹೇಳ್ಕೊಡಿ. SDR ವ್ಲಾಗ್ಸ್ ಅಂತ. ಸೊ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಮ್ಮಲ್ಲಿ ಮೈಸೂರಿನಾಗೆ 2 ಸಬ್ಸ್ಕ್ರೈಬರ್, ಆಟೋಣ ಒಬ್ಬರು, ಇವರೊಬ್ಬರು. ಸೊ ನಾವು ಬೈಕ್ ರೈಡ್ ಮಾಡ್ತೀವಿ ಜಾಸ್ತಿ, ಬೈಕ್ ಮೇಲೆ ರೈಡ್ ಮಾಡೋದು. ಸೊ ಬರ್ರಿ ಟ್ರಯಲ್ ಮಾಡಮಂತ. ಸೊ ಆನ್ ಬೈಕ್ಸಿಂದ ಹೊರಗೆ ಬಂದೀನಿ. ಜಸ್ಟ್ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಗಾಡಿ ಫುಲ್ ಗಡ 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 ಅಲ್ಲತ್ತದ. ನಡೀತದೆ ಆ್ಯಕ್ಟಿವ ಒಂದು ಲೆಕ್ಕಕ್ಕೆ ಚಂದ ಅದ. ಬಟ್ ಅದು ಡಿಯೋ ಸ್ಟಾರ್ಟಿಂಗ್ನಾಗೆ ನಾಟಕ ಮಾಡತ್ತಿತ್ತು, ಹಂಗಾಗಿ ಇದು ಆ್ಯಕ್ಟಿವ ತೊಗೊಂಡು ಬಂದೆ. ಇದೂ ಏನು ಅಷ್ಟು ಭಾರಿ ಅದ ಅಂತ ಹೇಳೋಕ್ಕಾಗಲ್ಲ, ಓಕೆ ಅದ. ಸೊ ಇಲ್ಲಿಂದ ಟರ್ನ್ ತೊಗೊಂಡು 1-2 ಹೆಲ್ಮೆಟ್ ಇಸ್ಕೊಂಡು ಹೋಗಂಬ್ರಂತ. ಬ್ರದರ್ ಓಕೆ ಇದೆ, 2 ಹೆಲ್ಮೆಟ್ ಕೊಡಿ ಬ್ರದರ್. ಇದು ಅಡ್ರೆಸ್ ಹೇಳ್ಬಿಡ್ತೀರಾ ಹಂಗೆ ನಮ್ಮ ವ್ಯೂವರ್ಸ್ಗೆ? ಇಲ್ಲ ಹೇಳ್ಬಿಡಿ ಹಂಗೆ ನೀವೇ. ಈಗ ಹೊಸ್ದಾಗಿ ಎಲ್ಲಿ ನೀವು ಈಗ ಲೊಕೇಟ್ ಆಗಿದ್ದೀರಾ ಅಂತ? ಹೊಸ್ದಾಗಿ ಏನಿಲ್ಲ ಬ್ರೋ, ಸೇಮ್ ಲೊಕೇಶನ್. ಮತ್ತು ಲೊಕೇಶನ್ ನಿಮ್ಮ ಆನ್ ಬೈಕ್ಸಲ್ಲಿ ಅಲ್ಲಿ ಯಾವುದು ಯಾವುದದು ಜಗಮೋಹನ್ ಪ್ಯಾಲೇಸ್ ಹತ್ರ ತೋರಿಸ್ತಾರೆ ಬ್ರೋ. ಇವತ್ತು ಸದ್ಯಕ್ಕೆ ಅದೇ ಅಲ್ಲಿಂದ 2 ದಿನ ಮಾತ್ರ ಇರಲ್ಲ ಅಷ್ಟೇ. ಹೌದಾ? ನಮ್ದು 4 ಬ್ರಾಂಚಸ್ ಇದೆ. ಅದೇ 4 ಬ್ರಾಂಚಸ್. ನಾನು ಫಸ್ಟ್ ನೈಟ್ ಅಲ್ಲಿ ಸ್ಟೇಷನ್ ಹತ್ರ ಹೋಗಿದ್ದೆ. ರೈಲ್ವೆ ಸ್ಟೇಷನ್ ಅದು ಬೇರೆ ಏಜೆಂಟ್ ಬ್ರೋ, ಒಂದೇ ಕಂಪ್ನಿ ಬಟ್ ಬೇರೆ ಏಜೆಂಟ್ ಇದ್ದಾರೆ. ಅವರು ಸ್ವಪ್ನ ಬುಕ್ ಹೌಸ್ ಹತ್ರ. ಹೌದು ಸರಿ. ಇದು ಯಾವ ಬ್ರದರ್? ಇದು ಮೈಸೂರು ಪ್ಯಾಲೇಸ್ ಹತ್ರ. ಮೈಸೂರು ಪ್ಯಾಲೇಸ್, ಹೋಟೆಲ್ ಪ್ಯಾಲೇಸ್ ಪ್ಲಾಜಾ ಅಂಡರ್ ಗ್ರೌಂಡ್. ರೈಟ್. ಸೊ ಇದೇ ಅಡ್ರೆಸ್ಸು. ಯಾರೇ ಮೈಸೂರು ಬರೋರಿದ್ದರೆ ಇಲ್ಲಿ ತೊಗೋಬೋದು ಬೈಕ್. ಒಂದು ಸ್ವಲ್ಪ ಎಲ್ಲ ಬೈಕ್ ಖಾಲಿಯಾಗ ನಾನೇ ಲೇಟಾಗಿ ಬಂದೀನಿ ಕರೆ ಹೋಗಂತಂದ್ರೆ. ಜಲ್ದಿ ಬಂದ್ರೆ ಒಂದು ಕಂಡೀಷನ್ ಬೈಕ್ ತೊಗೋಬೋದು ನೋಡ್ಕೊಂಡು ನೀವು. ಸೊ ಈಗ ಹೆಲ್ಮೆಟ್ ತೊಗೊಂಡಿನಿ, ಇಲ್ಲಿಂದ ಬೈಕ್ ತೊಗೊಂಡು ಹೋಗ್ತೀನಿ. ಇಲ್ಲೊಂದು ರಾಧಾಕೃಷ್ಣ ರೆಸ್ಟೋರೆಂಟ್ ಅಂತಿತ್ತು, ಇಲ್ಲ ಒಂದು ಸ್ವಲ್ಪ ನಾಷ್ಟ ಅದು ಮಾಡ್ಕೊಂಡು ಈಗ ಬಿಡ್ಲತ್ತೀವಿ. ಹೆಲ್ಮೆಟ್ ನೋಡ್ರಿ ನಮಗೆ ಎಷ್ಟು ಚಂದ. ರೋಡ್ ಅಂತೂ ಅಲ್ಟಿಮೇಟ್ ಅದ. ಅಲ್ಲಿ ಮ್ಯಾಲೆ ಈ ಸೈಡ್ ಎಲ್ಲ ಬೆಟ್ಟ, ಈ ಸೈಡ್ ಹೋಗ್ಬೇಕು. ಅಲ್ಲಿ ಮ್ಯಾಲೆ ಹೊಂಟಿವಿ ಗಾಡಿ ತೊಗೊಂಡು. ಗಾಡಿಗಳು ಅಲಾವ್ ಇರಲಂತ ಇವತ್ತು ಸಂಡೇ ದಿವಸ. ಸೊ ಗಾಡಿ ಇಲ್ಲಿ ಹಾಕಿ ಬಸ್ಸಿಗೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತದಲ್ಲ 300 ರೂಪಾಯಿ ಟಿಕೆಟ್ ಕೌಂಟ್ರ್ ಅಂತೇಳಿ ಆಷಾಢ 2025 ಅಂತ ಹಾಕ್ಯಾರ. ಇದು ಒಂಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲಿ. ಅಲ್ಲೆಲ್ಲ ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಈ ಕಡೆ ಕಳಿಸ್ಯಾರ. ಅಲ್ಲಿ ಆಲ್ರೆಡಿ ನಮ್ಮ ಗಾಡಿ ಬಿಡಲಿಲ್ಲ ಆ ಕಡೆ ಒಳಗೆ. 2 ವೀಲರ್ ಅಲೋ ಇಲ್ಲ ಆಷಾಢದಾಗ, ಶುಕ್ರವಾರ ಶನಿವಾರ ಸಂಡೇ ಅಂತೇಳಿ. ಸೊ ಇಲ್ಲಿ ಬಂದಮೇಲೆ ನಮ್ಗೆ ಅಪ್ ಆ್ಯಂಡ್ ಡೌನ್ 300 ರೂಪೀಸ್ ಕೊಟ್ಟು ಟಿಕೆಟ್ ತೊಗೋಬೇಕಂತ. ಸೊ ಅಲ್ಲಿ ಬಸ್ ಇರ್ಸ್ಲತ್ತಾರ. ನಾವು ಬೈಕ್ ತೊಗೊಂಡು ಡೈರೆಕ್ಟ್ ಹೋಗ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಇವರೆಲ್ಲ ಅಮೌಂಟ್ ಮಾಡ್ಯಾರ. ಸೊ ನಾ ಈಗ ನನಗನ್ಸೋ ಮಟ್ಟಿಗೆ 5-6 ಕಿಲೋಮೀಟ್ರ್ ಬಂದು ಇಲ್ಲಿ ಬಂದಮೇಲೆ ಇಲ್ಲಿ ಗಾಡಿ ಹಾಕಿ ಮತ್ತು ಇಲ್ಲಿ ಬಸ್ಸಿಗೆ ಹೋಗಿ ಜಾಸ್ತಿ ಜನ ಇಲ್ಲಿ ಕ್ರೌಡ್ನು ನೋಡ್ರಿ ಎಷ್ಟು ಜನ ಪಾರ್ಕಿಂಗ್ ಆಗ್ಯಾವ ಇಲ್ಲಿ. ಹಂಗಾಗಿ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಾರ ಬೈಕ್ ತೊಗೊಂಡು ಬರ್ಬೇಕು ಅಂದ್ಕೊಂಡಿನಿ. ಸೊ ಈಗ ಇಲ್ಲಿಂದ ವಾಪಸ್ ಹೊಂಟೀನಿ. ಇದೊಂದು ಡಿಸಪಾಯಿಂಟ್ ಐತಿ ಇಲ್ಲಿ ಮೈಸೂರಿನಾಗ. ಸೊ ಈಗ ಇದು ಎಷ್ಟನೇ ಗೇಟ್ ಅಂತ ಗೊತ್ತಿಲ್ಲ, ಟೋಟಲ್ 6 ಗೇಟ್ನಾಗ 1-2 ಗೇಟ್ ಅಷ್ಟೇ ಚಾಲು ಇಟ್ಟರೆ. ಈ ಗೇಟ್ಲಿಂತ ನಾವು ಎಂಟ್ರಿ ಕೊಡ್ಲತ್ತೀವಿ. ಇದು ವರಹ ಗೇಟ್ ಅಂತ. ಸೊ ಇಲ್ಲೊಬ್ರು ಹೇಳಿದ್ರು. ನಾವು ಮೈಸೂರು ಅರಮನೆಗೆ ಬಂದೀವಲ್ಲ, ಗೋಪ್ರೋ ಎಲ್ಲ ಅಲ್ಲೇ ಎಂಟ್ರಿ ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ನಾನು ಫೋನ್ನಾಗೆ ವ್ಲಾಗ್ ಮಾಡತ್ತೀನಿ. ಸೊ ಗೋಪ್ರೋ ಬ್ಯಾಗ್ ಎಲ್ಲ ತೊಗೊಂಡ್ರು, ಮೈಕ್, ಗೋಪ್ರೋ ಬ್ಯಾಗ್ ಎಲ್ಲ ಯೂಟ್ಯೂಬರ್ಸ್ಗಳದ್ದು ಏನೋ ಒಳಗೆ ಕ್ಯಾಮ್ರಾ ಆಗಲಿ ಇನ್ನೊಂದು ಗೋಪ್ರೋ ಆಗಲಿ ಏನೋ ಅಲೋ ಇಲ್ಲ ಅಂತ ಒಳಗೆ. ಸೊ ಕೈಲೇ ನಡ್ಕೊಂತ ಹೊಂಟೀವಿ. ಈಗಿನ ಎಂಟ್ರಿ ಆಗ್ಲತ್ತೀವಿ ಇಲ್ಲಿ.
ಚಪ್ಪಲ್ ಅದಾವ ಇಲ್ಲ ಅಂತ ಇಲ್ಲಿ ಚಪ್ಪಲ್ ನೋಡ್ಲಕ್ಕೆ ಬಂದಿದೆ. ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬೀಳ ಛಾಯೆ ನನ್ನೆದೆಯ ಬಾಂಧಳದಿಯೋ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ಬಾಸಂಪಿಗೆ ಸವಿಬಾವಲಹರಿ ಹರಿಯೇ ಪನ್ನೀರ ಜೀವನದಿ ಬಾಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ. ಜಸ್ಟ್ 1 ಅವರ್ನ ಮುಗಿಸ್ಕೊಂಬಂದೇವಲ್ಲ, ಅದೇ 1 ಅವರ್ನ ಎಲ್ಲ ಮುಗಿಸ್ಕೊಂಬಂದೇವು. ಬಟ್ ಅರಮನೆದಾಗ ಏನು ನನಗೆ ಅಷ್ಟು ಜನ ಇದಂತಲಿಲ್ಲ. ಅಂಬಾರಿನೂ ಇತ್ತು. ಅಂಬಾರಿ ಮೇ ಬಿ ದಸರಾ ಟೈಮಿಗೆ ಇಡಂಗೆ ಕಾಣಿಸ್ತಾರೆ ಹೊರಗೆ. ಈಗ ಅಂಬಾರಿ ಹೊರಗಿಲ್ಲ. ಆದ್ರೆ 1 ಗಂಟೆದಾಗ ಮುಗಿಬಿಟ್ಟು ಸಣ್ಣದಂತೂ ಇಲ್ಲ ಅರಮನೆ. ಭಾಳ ಕಡೆಗೆ ಎಲ್ಲ ಗೇಟ್ಗಳು ಬಂದ್ ಮಾಡ್ಯಾರ. ಏನಂತಾರೆ ಅಲೋವ್ ಇಲ್ಲ, ಎಲ್ಲ ಅದು ಗೇಟ್ ಹಾಕಿ ಬಂದ್ ಮಾಡಿಬಿಟ್ರು. ಸೊ 1 ಅವರ್ನಾಗ ಎಲ್ಲ ಮುಗಿಸ್ಕೊಂಡು ಹೊರಗೆ ಹೊಂಟೀವಿ. ಸೊ ಅರಮನೆ ಈ ಸೈಡ್ ಅದ. ಆಮೇಲೆ ಫ್ರಂಟ್ ಸೈಡ್ ಅಂತ ಅಲೋವಿಲ್ಲ ಅನ್ಕೋತೀನಿ. ಈಗ ನೋಡೋಣ ಇಷ್ಟು ಆ ಸೈಡ್ ಹೊಂಟೀನಿ. A few minutes later. ಸೊ ನಾವೀಗ ಗಾಡಿ ಕೂಡ ಬಂದೀವಿ. ಆಲ್ಮೋಸ್ಟ್ ಅಲ್ಲಿ ಏನು ತಿರುಗಾಡೋದಾಗಲಿಲ್ಲ, ಹಂಗಾಗಿ ಗಾಡಿ ಕೊಟ್ಟು ಹೊಂಟಿವಿ ಬ್ರದರ್ ಅವರಿಗೆ. ಸೊ ಗಾಡಿ ಎಲ್ಲ ಆ್ಯಸ್ ಇಟ್ ಈಸ್ ಅದೇ ಕಂಡೀಷನ್ ವಾಪಸ್ ಕೊಡ್ಲತ್ತೀವಿ. ಸೊ ಯಾರಿಗಾರು ಬೇಕಿದ್ದರೆ ಆನ್ ಬೈಕ್ ಅಂತೇಳಿ ಏನು ಕಾಣಿಸ್ತದೆ ಬ್ಯಾನರು, ಅದೇ ಒಂದು ಆ್ಯಪ್ ನೇಮು. ಸೊ ನೀವು ಅದು ಡೌನ್ಲೋಡ್ ಮಾಡಿಕೊಂಡು ಬುಕ್ ಮಾಡ್ಬೋದು. ಮೈಸೂರು ಅಥವಾ ಬೆಂಗಳೂರಿನಾಗ ನಾವು ಅದಲ್ಲ ಬ್ರದರ್ ಇಲ್ಲಿ ಫ್ರೆಂಡ್ಸ್. ಹಾಂ, ಇವತ್ತಂತೂ ಏನು ಓಡಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಡೆಕತ್ಲಾನಿಗೆ ಹೋಗಿ ಒಂದು ಏನೋ ತೊಗೊಳೋದಿತ್ತು, ತೊಗೊಂಡ್ವಿ. ಅದು ಏನಂತೇಳಿ ನೆಕ್ಸ್ಟ್ ವ್ಲಾಗ್ನಾಗ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಕ್ಯಾಂಪಿಂಗ್ ಪರ್ಪಸ್ ತೊಗೊಂಡಿರೋದು ಇದು. ಸೊ ಹೇಳ್ತೀನಿ ನಿಮಗೆ ಏನಂತೇಳಿ. ಸೊ ಇಲ್ಲಿ ತನಕ ಯಾರು ವ್ಲಾಗ್ ನೋಡಿರಿ, ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಾಗ. ಅಲ್ಲಿ ತನಕ ಬಾಯ್.